ಹಲೋ, ವೆಲ್ಕಮ್ ಬ್ಯಾಕ್. ಇದು ನಾವು ಛತ್ರಕ್ಕೆ ಹೋಗೋ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಮನೆಯಿಂದ ಹೋಗೋಕ್ಕೆ ಮುಂಚೆ ಏನೇನು ಶಾಸ್ತ್ರ ಇರುತ್ತೋ ಅದನ್ನೆಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸ್ವಲ್ಪ ಮುಂದೆ ಬನ್ನಿ. ಮನೆಯಿಂದ ಹೊರಟು ನಾವು ಬಂದಿದ್ದು ಸೀದಾ ನೀವು ನೋಡ್ತಾ ಇರೋ ದೇವಿರಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಛತ್ರಕ್ಕೆ ಹೊರಟ್ವಿ. ನಿಮ್ಮ ಕ್ಯಾಮ್ರಾದವ್ರು ಹೇಳ್ತಾ ಇದ್ರು, ಮೇಡಮ್ ಒಳಗಡೆಯಿಂದ ವಿಡಿಯೋ ಮಾಡ್ಕೊಂಡು. ಫಸ್ಟ್ ಟೈಮ್ ನಾನೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಅದೇನು ಅಂತ ಮುಂದೆ ಹೇಳ್ತೀನಿ. ಇದು ಗಾಡಿ ಓಡಿಸ್ತಾ ಇರೋದು ಬಿಂದು ಅಂತ, ನಮ್ಮ ಹುಡುಗಿಯವರ ಕ್ಲೋಸ್ ಫ್ರೆಂಡು. ಮದುವೆಗೆ ಬಂದಿದ್ದರು. ಇದು ಅವಳದೇ ಕಾರು. ಆ್ಯಕ್ಚುಲಿ ನಾನು ಹೊಸ್ದಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಂಥ ಬಿಂದು ಅವರಿಗೆ ಧನ್ಯವಾದಗಳು. ಅದೇನು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಅಲ್ವಾ? ಅದೇನು ಅಂದರೆ ನೋಡಿದ್ರಲ್ಲ ಏನು ಅಂತ. ಸಣ್ಣ ಹುಡುಗಿ ಥರ ಆಡ್ತಾಯಿದ್ದೀನಿ ಅನಿಸ್ತಾ ಇದೆಯಾ? ಅನಿಸಿದ್ರೆ ಪರವಾಗಿಲ್ಲ, ನನಗೇನು ಖುಷಿ ಆಗುತ್ತೋ ಅದನ್ನೇ ಮಾಡೋದು. ಇದು ನನಗೆ ಒಂಥರ ಒಂದು ಕಡೆ ಸಣ್ಣ ಆಸೆ ಇತ್ತು, ನಾನು ಒಂದಿನ ಈ ಥರ ಎಲ್ಲಾದರೂ ಹೋಗಬೇಕು ಅಂತ. ಅದು ಇವಾಗ ನೆರವೇರ್ತು. ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ವೆದರು ಚೆನ್ನಾಗಿತ್ತು, ವ್ಯೂ ಚೆನ್ನಾಗಿತ್ತು, ರೋಡ್ ಚೆನ್ನಾಗಿತ್ತು. ನನಗೆ ಈಗ ವಿಡಿಯೋ ಎಡಿಟ್ ಮಾಡ್ತಾ ಒಂದು ಡೈಲಾಗ್ ನೆನಪಾಗ್ತಿದೆ. ನನ್ನ ಜೊತೆ ಆಡ್ತಿದ್ದಂಥ ಮಕ್ಕಳಿಗೆಲ್ಲ ಮದುವೆಯಾಗಿ ಮಕ್ಕಳಾಯಿತು, ನಾನು ಮಾತ್ರ ಇನ್ನೂ ಮಕ್ಕಳಾಡ್ದಂಗೆ ಆಡ್ಕೊಂಡಿದ್ದೀನಿ ಅಂತ. ಹಿಂಗೆ ಎಲ್ಲದನ್ನು ಎಂಜಾಯ್ ಮಾಡ್ಕೊಂಡು ಬಂದು ನಾವು ತಲುಪಿದ್ದು ಛತ್ರಕ್ಕೆ. ಕಾರು ಬಿಂದು ಕಾರಲ್ಲಿ ನಾವು ಸುಮಾರು ಮಧ್ಯಾಹ್ನ 1:30ಗೆಲ್ಲ ಛತ್ರಕ್ಕೆ ರೀಚ್ ಆಗಿದ್ವಿ. ಇಲ್ಲಿ ನೋಡಿ ನಮ್ಮ ಅಕ್ಕಂದಿರು ಬಂದು ಏನಾದರೂ ಪ್ರಿಪ್ರೇಷನ್ ಮಾಡೋಣ ಅನ್ನೋದೇನಿಲ್ಲ, ತಿಂತ ಕೂತವ್ರು ಹಾಗೇನಿಲ್ಲ. ಪಾಪ ಮನೇಲೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಮಾಡಿದ್ದಾದಮೇಲೆ ಛತ್ರಕ್ಕೆ ಬಂದು ನಾವು ಸಿಕ್ಕಾಪಟ್ಟೆ ಟೈಮ್ ಇತ್ತು. ಬಂದು ಊಟ ಮಾಡಿಕೊಂಡು ಎಲ್ಲ ಪ್ರಿಪೇರಾಗಿ ಫೋಟೋಸ್ ತೆಕ್ಕೊಂಡು ವಿಡಿಯೋಸ್ ತೆಕ್ಕೊಂಡು ಎಲ್ಲ ಸಿಕ್ಕಾಪಟ್ಟೆ ಫ್ರೀಯಾಗಿ ಟೈಮ್ ಸಿಕ್ತು ನಮಗೆ. ಅಷ್ಟರಲ್ಲಿ ಹುಡುಗನ ಕಡೆಯವ್ರು ಬಂದರು. ಹುಡುಗನ ಗಂಡು ಕರೆಯೋ ಶಾಸ್ತ್ರನ ಮಾಡಿಕೊಂಡು ಹುಡುಗನ ಒಳಗಡೆ ಕರ್ಕೊಂಡೋಗಿ ಆಮೇಲೆ ಮುಂದಿನ ಕೆಲಸ ಎಲ್ಲ ಶುರು ಮಾಡ್ಕೊಂಡ್ವಿ. ಮುಂದಿನ ಕೆಲಸ ಏನಿಲ್ಲ, ಮೇಕಪ್ ಮಾಡ್ಕೊಳ್ಳೋದಷ್ಟೇ. ಯಾಕೆ ಅಂದರೆ ಇದಾದಮೇಲೆ ಇದ್ದಿದ್ದು ರಿಸೆಪ್ಷನ್ ಅಲ್ವಾ, ಅದಕ್ಕೆ. ನಾವೆಲ್ಲ ಹೋಗಿ ರೆಡಿ ಆಗೋ ತನಕ ಇವರೆಲ್ಲ ಏನೇನು ಶಾಸ್ತ್ರ ಮಾಡ್ತಾಯಿದ್ರು ಅಂತ ನೋಡಿ. ಬತ್ತಿ ಬೆಳಿಗ್ಗೆ
ಲಾಸ್ಟ್ ಅಂತ ಇಲ್ಲೇ ಕೊಟ್ರೆ ನೀನು ಅಂತೂ ಇಂತೂ ಕಷ್ಟಪಟ್ಟು ಇಬ್ಬರು ಅವ್ರ ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ. ಇನ್ನು ಒಂದೇ ಒಂದು ದಿನ ಬಾಕಿ ಇದೆ ಅಷ್ಟೇ. ಅವರಿಬ್ಬರಿಗೂ ಹೆಂಗೆ ಫೀಲ್ ಆಗ್ತಿರ್ಬೋದಲ್ವ. ಅವ್ರಿಗೆ ಹೆಂಗೆ ಫೀಲ್ ಆಗ್ತಿರ್ಬೋದು ಅಂದರೆ, ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಮದುವೆ ಅಂದರೆ ಎಷ್ಟೊಂದು ಶಾಸ್ತ್ರ ಇರುತ್ತಲ್ವ. ಇಲ್ಲಿ ಇವಾಗ ಗೌರಿ ಪೂಜೆ ಮಾಡಿಸಿ ಮತ್ತು ಬಳೆ ಶಾಸ್ತ್ರ ಅಂತ ಮಾಡ್ತಿದ್ದಾರೆ. ಹುಡುಗಿಗೆ ಬಳೆ ಹಾಕಿದ ಮೇಲೆ ಮತ್ತೆ ಎಲ್ಲ ಅಲ್ಲಿರೋ ಅಂಥ ಹೆಂಗಸರೆಲ್ಲ ಬಳೆ ಎಲ್ಲ ಹಾಕಿಸ್ಕೊಂಡ್ರು. ಫೈನಲಿ ರಿಸೆಪ್ಷನ್ನಿಗೆಲ್ಲ ರೆಡಿ ನೋಡಿ. ಅದಾದಮೇಲೆ ಹೆಂಗಿತ್ತು, ಏನೇನಾಯಿತು ಎಲ್ಲದನ್ನು. ಅಪ್ಪಿ ಒಂದು ಸೆಲ್ಫಿ ತಗೋತಾಳ ಬಂದು ಬಾವಂತವ. ಫೋಟೋನೇ ತೆಕ್ಕೊಳ್ಳೋಣ ಬಾವ, ಅದಕ್ಕೇನಂತೆ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡ್ಬೇಕು. ಚೋಟು ಚೋಟು
ಅಂತೂ ಇಂತೂ ರಿಸೆಪ್ಷನ್ ಮುಗೀತು. ನೋಡಿದ್ರಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂಥೇಳಿ. ಈ ಮದುವೆಲಿ ತುಂಬ ಫಸ್ಟ್ ಟೈಮ್ ಅನ್ನೋದು ತುಂಬ ವಿಷಯಗಳಾಯಿತು. ಹಳದಿ ಆಗಲಿ, ಡ್ಯಾನ್ಸ್ ಆಗಲಿ, ಅದೆಲ್ಲ ಸಣ್ಣ ಸಣ್ಣ ವಿಷಯ ಖುಷಿ ಪಡೋ ಅಂಥ ನನ್ನಂಥವ್ರಿಗೆ ಇಂಥ ವಿಷಯ ತುಂಬ ಖುಷಿ ಆಗುತ್ತೆ. ಏನಿಲ್ಲ, ಜಸ್ಟ್ ಸಣ್ಣ ಪುಟ್ಟ ಎಫರ್ಟ್ಸ್ ಹುಡುಗರ ಕಡೆಯಿಂದ ಅಷ್ಟೇ. ನೋಡಿ ಇವಾಗ ನಮ್ಮ ಹುಡುಗ ಏನು ಮಾಡ್ತಾನೆ ನೋಡಿ, ನಮ್ಮ ಹುಡುಗಿಗೆ ನಡೆಯೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆಲ್ಲ ಹೆಂಗೆ ಇಟ್ಕೊಂಡು. ಇದಾಗಿತ್ತು ರಿಸೆಪ್ಷನ್ ದಿನದ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.